Hello guys, welcome to NM Channel with English channel. In this video, we'll learn. ನಾವು ಈ ಒಂದು ವಿಡಿಯೋದಲ್ಲಿ ಏನು ಕಲಿತಾ ಇದೀವಿ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಪುಟ್ಟ ಭಾಷಣ ನೋಡ್ತಾ ಇದೀವಿ 2025 ರೈಟ್. ಇಲ್ಲಿ ಇಂಗ್ಲಿಷ್ ನಲ್ಲಿ ಹೇಳಿದರೆ ಶಾರ್ಟ್ ಸ್ಪೀಚ್ ಆನ್ ಇಂಡಿಪೆಂಡೆನ್ಸ್ ಡೇ ಅಂತಕ್ಕಂಥ 2025. ಇಲ್ಲಿ ಕನ್ನಡ ಮೂಲಕ ಇಂಗ್ಲಿಷ್ ನ ಅರ್ಥದ ಮೂಲಕ ಇಂಗ್ಲಿಷ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಂಗ್ಲಿಷ್ ನಲ್ಲಿ ಕೂಡ ಭಾಷಣ ಮಾಡಲಿಕ್ಕೆ ಅತ್ಯಂತ ಸುಲಭವಾಗಿರುತ್ತೆ. ಓಕೆನಾ? ರೈಟ್. ಹಾಗಾದ್ರೆ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಭಾಷಣ ಕೇಳ್ತಾ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಓಕೆ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಅದನ್ನೇ ಇಂಗ್ಲಿಷ್ ನಲ್ಲಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ everyone. My name is Raju. Okay. ಸೆಕೆಂಡ್ ಪಾಯಿಂಟ್ ನೋಡಿ. ಇಲ್ಲಿ ಕನ್ನಡದಲ್ಲಿ ಸ್ವಾತಂತ್ರ್ಯ ದಿನವು ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯ ದಿನವಾಗಿದೆ. ಓಕೆ, ಅದಾದ ನಂತರ ದಿನವಾಗಿದೆ. ಇದನ್ನು ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ ಸ್ವಾತಂತ್ರ್ಯ ದಿನವು ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯ ದಿನವಾಗಿದೆ. ಇಂಗ್ಲಿಷ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ದಿನ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಅಂತಕ್ಕಂಥದ್ದು. ಓಕೆ, ಇಂಡಿಪೆಂಡೆನ್ಸ್ ಡೇ is a proud day for every Indian. Once again, Independence Day is a proud day for every Indian. ಓಕೆ, ಕನ್ನಡದಲ್ಲಿ ಮೂರನೇ ಪಾಯಿಂಟ್ ನೋಡಿ. ಆಗಸ್ಟ್ 15 1947 ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಓಕೆ, ಪಡೆಯಿತು. ಅದನ್ನೇ ಇಲ್ಲಿ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ ಆನ್ ಆಗಸ್ಟ್ 15, 1947 India gained freedom from British rule. Once again, on August 15, 1947 India gained freedom from British rule. Okay, right. ಇಲ್ಲಿ ಕನ್ನಡದಲ್ಲಿ 4ನೇ ಪಾಯಿಂಟ್ ನೋಡಿದಾಗ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುತ್ತೇವೆ. ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುತ್ತೇವೆ ಅಂತಕ್ಕಂಥದ್ದು. ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಹೆಂಗೆ ಹೇಳ್ತಾರೆ ನೋಡಿ. ವಿ honor the sacrifices of our freedom fighters
freedom fighters. Once again, we honor the sacrifices of our freedom fighters. Okay. ಎಸ್, ಕನ್ನಡದಲ್ಲಿ 5ನೇ ಪಾಯಿಂಟ್ ನೋಡಿ. ಒಗ್ಗಟ್ಟು, ಶಾಂತಿ ಮತ್ತು ಪ್ರಗತಿಯನ್ನು ಸಂಭ್ರಮಿಸೋಣ. ಒಗ್ಗಟ್ಟು, ಶಾಂತಿ ಮತ್ತು ಪ್ರಗತಿಯನ್ನು ಸಂಭ್ರಮಿಸೋಣ. ಸಂಭ್ರಮಿಸೋಣ ಅದನ್ನು ಇಂಗ್ಲಿಷ್ನಲ್ಲಿ ನೋಡಿ. ಸಂಭ್ರಮಿಸೋಣ ನಂತರ ಇದು ಇಂಗ್ಲಿಷ್ 5ನೇ ಪಾಯಿಂಟ್ ನೋಡಿ. ಲೆಟ್ ಅಸ್ ಸೆಲೆಬ್ರೇಟ್, ಲೆಟ್ ಅಸ್ ಸೆಲೆಬ್ರೇಟ್, ಸೆಲೆಬ್ರೇಟ್ ಯೂನಿಟಿ ಅಂದ್ರೆ ಒಗ್ಗಟ್ಟು ಅಂತಕ್ಕಂಥದ್ದು, ಯೂನಿಟಿ. ಶಾಂತಿ ಅಂದ್ರೆ ಪೀಸ್ ಅಂತಕ್ಕಂಥದ್ದು, ಇಂಗ್ಲಿಷ್ನಲ್ಲಿ ಪೀಸ್ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ಪೀಸ್ ಅಂಡ್ ಪ್ರೋಗ್ರೆಸ್ ಅಂದ್ರಿಗಿನ ಪ್ರಗತಿ ಅಂತಕ್ಕಂಥದ್ದು. ಲೆಟ್ ಅಸ್ ಸೆಲೆಬ್ರೇಟ್ ಯೂನಿಟಿ, ಪೀಸ್ ಅಂಡ್ ಪ್ರೋಗ್ರೆಸ್ ಅಂತಕ್ಕಂಥದ್ದು. ಇದು ಕಂಟಿನ್ಯೂಷನ್ ನೋಡಿ. ಜೈ ಹಿಂದ್, ಬಲಿಷ್ಠ ಭಾರತಕ್ಕಾಗಿ ಶ್ರಮಿಸೋಣ, ಬಲಿಷ್ಠ ಭಾರತಕ್ಕಾಗಿ ಶ್ರಮಿಸೋಣ ಅಂತಕ್ಕಂಥದ್ದು. ಅದನ್ನೇ ನಾವಿಲ್ಲಿ ಇಂಗ್ಲಿಷ್ನಲ್ಲಿ ಹೇಳಿದರೆ ಶ್ರಮಿಸೋಣ. ಓಕೆ, ರೈಟ್. ಲೆಟ್ ಅಸ್ ಸೆಲೆಬ್ರೇಟ್ ಯೂನಿಟಿ, ಪೀಸ್ ಅಂಡ್ ಪ್ರೋಗ್ರೆಸ್ ಆದ ನಂತರ ಜೈ ಹಿಂದ್ ಅಂತಕ್ಕಂಥದ್ದು ಹೇಳಿ. ಜೈ ಹಿಂದ್. ಲೆಟ್ಸ್ ವರ್ಕ್ ಫಾರ್ ಎ ಸ್ಟ್ರಾಂಗರ್ ಇಂಡಿಯಾ. ಲೆಟ್ಸ್ ವರ್ಕ್ ಫಾರ್ ಎ ಸ್ಟ್ರಾಂಗರ್ ಇಂಡಿಯಾ. ಓಕೆ, ರೈಟ್. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.